ಇವತ್ತು ನಾನು ಹೇಳ್ತಿರೋ ಕತೆ ಒಂದು ಕಾಡಿನಲ್ಲಿ ನಡೆದಂಥ ಘಟನೆ ಬಗ್ಗೆ. ಕಾಡಿನಲ್ಲಿರೋ ಪ್ರತಿಯೊಂದು ಮರಗಳು ಕೂಡ ರಹಸ್ಯವನ್ನು ಬಿಚ್ಚಿಡುತ್ತೆ. ಹಾಗೆಯೇ ಕಾಡಿನ ಪ್ರಾಣಿಗಳು ನಮಗೆ ಜೀವನದ ಪಾಠವನ್ನು ಕೂಡ ಕಲಿಸುತ್ತೆ. ಇಂದಿನ ಕತೆ 2 ಬಲಿಷ್ಠ ಮತ್ತು ಹಠಮಾರಿ ಪ್ರಾಣಿಗಳ ಬಗ್ಗೆ. ಒಂದು ಸಿಂಹ, ಮತ್ತೊಂದು ಹಂದಿ. ಹಾಗಾದ್ರೆ ಕತೆ ಕೇಳೋಕೆ ನೀವ್ ರೆಡಿನಾ? ಶುರು ಮಾಡೋಣವಾ? ಇದೊಂದು ಬೇಸಿಗೆ ಕಾಲ. ಸೂರ್ಯ ಆಕಾಶದಲ್ಲಿ ಬೆಂಕಿಯಂತೆ ಹೊಳಿತಾ ಇದ್ದ. ಉರಿಯುವ ಬಿಸಿಲಿನ ಮಧ್ಯಾಹ್ನ ಆಗಿತ್ತು ಇದು. ನದಿಗಳು ಸಾಕಾಗಿ ಸುಸ್ತಾಗಿರೋ ಹಾಗೆ ಕಾಣ್ತಾ ಇದ್ವು. ಕೊಳಗಳು ಎಲ್ಲ ಒಣಗಿ ಹೋಗಿದ್ವು. ಪಕ್ಷಿಗಳು ಶಾಂತವಾಗಿದ್ವು. ಮರಗಳು ಆರಾಮಾಗಿ ಗಾಳಿಗೆ ತೂರಾಡ್ತಾ ಇದ್ವು. ಕಾಡಿನಲ್ಲಿದ್ದ ಪ್ರತಿಯೊಂದು ಪ್ರಾಣಿಯೂ ಕೂಡ ನೀರಿಗಾಗಿ ಹುಡುಕಾಡ್ತಾ ಇತ್ತು. ಅಲ್ಲಿ ಒಂದು ಕಡೆ 2 ದೊಡ್ಡ ಬಂಡೆಯ ಮಧ್ಯ ಸಣ್ಣದಾಗಿ ಒಂದು ಜರಿ ಹರಿತಾ ಇತ್ತು. ಅದರಿಂದ ಒಂದು ಸಣ್ಣ ಕೊಳ ಕೂಡ ಆಗಿತ್ತು. ಬಹುಶಃ ಆ ಕಾಡಿನಲ್ಲಿ ಉಳಿದಿದ್ದ ಕೊನೆಯ ಕೆಲವು ನೀರಿನ ಹನಿಗಳು ಅದೇ ಆಗಿತ್ತು ಅಂತ ಅನ್ಸುತ್ತೆ. ಆ ಜಾಗವನ್ನ ಕಂಡು ಹಿಡಿದಿದ್ದು ಬಾಲ ಅಂತ. ಬಾಲ ಕಾಡಿನ ಹಂದಿ. ಅದರ ಕಾಲುಗಳು ದಷ್ಟಪುಷ್ಟವಾಗಿದ್ದುವು. ಅದರ ಕೊಂಬು ಕೂಡ ತುಂಬ ಗಟ್ಟಿಯಾಗಿತ್ತು. ಅದಕ್ಕೆ ತಾನೇನೋ ತುಂಬ ದೊಡ್ಡ ವ್ಯಕ್ತಿ ಅನ್ನೋ ಥರ ಗೌರವ, ಗರ್ವ ಎಲ್ಲ ಇತ್ತು. ಕಾಡಿನಲ್ಲಿ ಓಡಾಡ್ತಾ ಕಾಡಿನ ಗಾಳಿಯನ್ನ ಸವಿತಾ ಅಂತೂ ಇಂತೂ ಅದು ಈ ಕೊಳದ ಬಳಿ ತಲುಪ್ತು. ಎಲ್ಲ ಪ್ರಾಣಿಗಳಂತೆ ಇದಕ್ಕೂ ಕೂಡ ತುಂಬ ಬಾಯಾರಿಕೆ ಆಗಿತ್ತು. ನೀರನ್ನ ನೋಡಿದ ತಕ್ಷಣ ಸಂತೋಷದಿಂದ ಜೋರಾಗಿ ಗರ್ಜನೆಯನ್ನ ಮಾಡಿ ತನ್ನ ಬಾಯಿಯನ್ನ ನೀರಲ್ಲಿ ಹಾಕಿ ನೀರನ್ನ ಕುಡಿಯೋಕೆ ಪ್ರಾರಂಭ ಮಾಡ್ತು. ಇದ್ದಕ್ಕಿದ್ದಾಗೆ ಕಾಡಿನ ಮರಗಳ ಮಧ್ಯದಿಂದ ಒಂದು ಜೋರಾದ ಗರ್ಜನೆ ಕೇಳಿಸ್ತು. ನೋಡಿದ್ರೆ ಕಾಡಿನ ರಾಜ ಸಿಂಹ. ಈ ಸಿಂಹದ ಹೆಸರು ರುದ್ರ ಅಂತ. ಆ ಸೂರ್ಯನ ಬೆಳಕಿಗೆ ಈ ರುದ್ರನ ಮೈಯೆಲ್ಲ ಚಿನ್ನದಂತೆ ಹೊಳಿತಾ ಇತ್ತು. ನಾನು ಕಾಡಿನ ರಾಜ ಅನ್ನೋ ಗರ್ವ ಅದರ ಮುಖದಲ್ಲಿ ಕಾಣಿಸ್ತಾ ಇತ್ತು. ರುದ್ರ ಬಾಲನನ್ನ ನೋಡಿ ಹೀಗೆ ಹೇಳುತ್ತೆ, ಆ ಕಡೆ ಸೈಡಿಗೆ ಹೋಗು, ನಾನು ಕಾಡಿನ ರಾಜ, ಮೊದಲು ನಾನು ನೀರು ಕುಡಿಬೇಕು ಅಂತ ಹೇಳುತ್ತೆ. ಆದರೆ ಬಾಲ ಆ ಕಡೆ ಈ ಕಡೆ ಅಲ್ಲಾಡ್ಲೂ ಇಲ್ಲ. ಎಲ್ಲಿ ನಿಂತಿದ್ದ ಅಲ್ಲೇ ನಿಂತ್ಕೊಂಡು ಬಾಲ ಹೀಗೆ ಹೇಳುತ್ತೆ, ಈ ಕಾಡು ನಿನ್ನೊಬ್ಬನಿಗೆ ಸೇರಿದ್ದಲ್ಲ, ಎಲ್ಲರಿಗೂ ಸೇರಿದ್ದು. ಮೊದಲು ಇಲ್ಲಿಗೆ ನಾನು ಬಂದಿದ್ದು, ನಾನು ನೀರು ಕುಡಿದ ಮೇಲೆ ನೀನು ಕುಡಿಬೋದು ಅಂತ ಹೇಳ್ತು. ಈ 2 ಪ್ರಾಣಿಗಳ ಮಧ್ಯ ಜಗಳನೇ ಶುರು ಆಯಿತು. ಇಬ್ಬರು ಈ ಕೊಳದ ಬೇರೆ ಬೇರೆ ಬದಿಯಲ್ಲಿ ಇದ್ದಿದ್ರಿಂದ ಒಬ್ಬರನ್ನ ಒಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಜೋರಾಗಿ ಗರ್ಜನೆಯನ್ನ ಮಾಡೋಕೆ ಶುರು ಮಾಡಿದ್ರು. ರುದ್ರ ಬಾಲನ ಮೇಲೆ ಹಾರಿ ಬಂದ. ಹಾಗೆ ಬಾಲ ತನ್ನ ದೊಡ್ಡ ದೊಡ್ಡ ಕೊಂಬು ಇತ್ತಲ್ವಾ, ಆ ಕೊಂಬಿನಿಂದ ಸಿಂಹ ರುದ್ರನ ಮೇಲೆ ದಾಳಿ ಮಾಡ್ದ. 2 ಡಿಕ್ಕಿ ಹೊಡೆದು ಬಿದ್ದು ಉರುಳಾಡಿ ಎಲ್ಲ ಕಡೆ ಧೂಳು. ಇಬ್ರು ಜಗಳ ಆಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ರು ಅಂದರೆ ಅಕ್ಕಪಕ್ಕ ಏನು ನಡೀತಿದೆ ಅನ್ನೋದನ್ನು ಗಮನಿಸೋದು ಕೂಡ ಮರ್ತು ಹೋದ್ರು. ಇಬ್ರು ಜಗಳ ಆಡಿ ಸಾಕಾಗಿ ಸುಸ್ತಾಗಿ
ಬಾಯಿ ಎಲ್ಲ ಒಣಗೋಕೆ ಶುರು ಆಯಿತು. ಇಬ್ರು ಜೋರಾಗಿ ಉಸಿರಾಡ್ತಾ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ ಅಂತ ತಮ್ಮ ಜಗಳಕ್ಕೆ ವಿರಾಮವನ್ನು ಕೊಟ್ಟರು. ಇದ್ದಕ್ಕಿದ್ದಂಗೆ ಒಂದು ಶಬ್ದ ಆದಂಗಾಯ್ತು. ಬಾಲ, ಒಂದು ನಿಮಿಷ ಇರು ರುದ್ರ, ನಿನಗೆ ಆ ಶಬ್ದ ಕೇಳಿಸ್ತಿದ್ಯಾ ಅಂತ ಕೇಳ್ದ. ಅದಕ್ಕೆ ರುದ್ರ ಹೌದು ಅಂತ ಹೇಳಿ ಇಬ್ರು ಆ ಕೊಳದ ಕಡೆಗೆ ತಿರುಗಿ ನೋಡ್ತಾರೆ. ಈ ಪ್ರಪಂಚಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಒಂದು ಜಿಂಕೆಯ ದಂಡೆ ಬಂದು ಅಲ್ಲಿ ಕೊಳದ ಪಕ್ಕ ನಿಂತ್ಕೊಂಡು ಸೈಲೆಂಟಾಗಿ ನೀರು ಕುಡಿತಾ ಇರುತ್ತೆ. ರುದ್ರ ಮತ್ತು ಬಾಲ ಇಬ್ಬರು ಇದನ್ನು ನೋಡಿದ ತಕ್ಷಣ ಆಶ್ಚರ್ಯದಿಂದ ತಮ್ಮ ಕಣ್ಣುಗಳನ್ನು ಅರಳಿಸ್ತಾರೆ. ಇಬ್ಬರು ಮುಖ ನೋಡಿಕೊಂಡು ಜೋರಾಗಿ ನಗೋಕೆ ಶುರು ಮಾಡ್ತಾರೆ. ನಾವು ನಮ್ಮ ಜಗಳದಲ್ಲೇ ಬ್ಯುಸಿಯಾಗಿದ್ದೀವಿ, ಈ ಜಿಂಕೆಗಳು ಎಷ್ಟು ಬುದ್ಧಿವಂತಿಕೆಯಿಂದ ಬಂದು ನೀರನ್ನೇ ಕುಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳುತ್ತೆ. ರುದ್ರ ಬಾಲನನ್ನು ನೋಡಿ ಒಂದು ಹೆಜ್ಜೆ ಹಿಂದೆ ನಿಂತ್ಕೊಂಡು ನೀನು ಹೋಗಿ ನೀರು ಕುಡಿ ಅಂತ ಹೇಳುತ್ತೆ. ಅದಕ್ಕೆ ಬಾಲ ಒಂದು ಮುಗುಳ್ನಗೆಯನ್ನು ಕೊಟ್ಟು, ನಾನು ಮೊದಲಲ್ಲ ನೀನು ಮೊದಲಲ್ಲ, ಈ ಕಾಡು ನಮ್ಮ ಎಲ್ಲರಿಗೂ ಸೇರಿದ್ದು, ಇಬ್ಬರು ಒಟ್ಟಿಗೆ ಹಂಚ್ಕೊಂಡು ನೀರನ್ನು ಕುಡಿಯೋಣ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಹೋಗಿ ನೀರನ್ನು ಕುಡಿತಾರೆ. ಅವರಿಬ್ಬರ ಗೆಳೆತನ ಅಂದಿನಿಂದ ಪ್ರಾರಂಭ ಆಗುತ್ತೆ. ಅವರು ಕೇವಲ ನೀರನ್ನಷ್ಟೇ ಹಂಚ್ಕೊಳ್ಳಿಲ್ಲ, ಅವರ ಬುದ್ಧಿವಂತಿಕೆಯನ್ನು ಕೂಡ ಹಂಚ್ಕೊಂಡ್ರು. ನನ್ನ ಪ್ರೀತಿಯ ಕೇಳುಗರೆ, ಈ ಕಥೆಯಿಂದ ನಾವು ಕಲಿಯೋದೇನು ಅಂದರೆ, ಕೆಲವೊಮ್ಮೆ ಈ ಹೆಮ್ಮೆ ಕೋಪ ಅನ್ನೋದರಲ್ಲಿ ನಾವು ಎಷ್ಟು ಬ್ಯುಸಿಯಾಗಿ ಹೋಗಿರ್ತೀವಿ ಅಂದರೆ ತುಂಬ ಮುಖ್ಯವಾಗಿರೋ ಒಂದು ವಿಷಯವನ್ನೇ ನಾವು ಮರ್ತು ಹೋಗ್ಬಿಟ್ಟಿರ್ತೀವಿ. ಮತ್ತು ಎಷ್ಟೋ ಬಾರಿ ಬೇಡದೇ ಇರೋ ಸಣ್ಣ ಪುಟ್ಟ ವಿಷಯಗಳಿಗೆ ಎಷ್ಟು ತಲೆ ಕೆಡಿಸ್ಕೊಂಡಿರ್ತೀವಿ ಅಂದರೆ ಮುಖ್ಯವಾಗಿರೋ ದೊಡ್ಡ ವಿಷಯಗಳ ಬಗ್ಗೆ ನಾವು ಗಮನನೇ ಕೊಡಲ್ಲ, ಹಾಗೆ ಅದನ್ನು ಕಳ್ಕೊಂಡು ಬಿಡ್ತೀವಿ ಕೂಡ. ಹೆಮ್ಮೆ ಮತ್ತು ಕೋಪ ಅನ್ನೋದು ನಮ್ಮ ನಷ್ಟಕ್ಕೆ ಕಾರಣವಾಗಬಾರ್ದು. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.